ಇನ್ನು ನೆಕ್ಸ್ಟ್ ಉದ್ಯಾನ ನಗರಿ ಬೆಂಗಳೂರಿನ ಪೋಷಕರು ಎಚ್ಚರದಿಂದಿರಬೇಕು. ಯಾಕೆ ಎಚ್ಚರ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರು ಉತ್ತರದಲ್ಲಿ ಸ್ಫೋಟಗೊಳ್ತಾ ಇದೆ ಮಾತ್ರೆ ಮಾಫಿಯಾ ಅನ್ನೋದು. ಪೋಷಕರು ಎಸ್ಪೆಷಲಿ ಹುಷಾರಾಗಿರಬೇಕು. ಮಾತ್ರೆ ಮಾಫಿಯಾ ಶುರುವಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ, ಬೆಂಗಳೂರು ಉತ್ತರದಲ್ಲಿ. ಈ ಬೆಂಗಳೂರು ಹೊರವಲಯದಲ್ಲಿ ನಡೀತಾ ಇರೋ ದಂಧೆ ಪೋಷಕರ ನಿದ್ದೆಗೆಡಿಸ್ತಾ ಇದೆ. ಬ್ಯಾಗ್ನಲ್ಲಿ ಜೇಬ್ನಲ್ಲಿ ಅನುಮಾನಾಸ್ಪದ ಮಾತ್ರೆಗಳಿವೆಯಾ ನೋಡ್ಕೊಳ್ಳಿ. ಮೆಡಿಕಲ್ ಮಾಫಿಯಾ ಶುರುವಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಮಾಕಳಿಯ SVS ಮೆಡಿಕಲ್ನಲ್ಲಿ ಕಾನೂನು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. SVS ಮೆಡಿಕಲ್ನ ಅಸಲಿ ಮುಖವಾಡ ಬಟಾಬಯಲಾಗಿದೆ. ಸಿಲಿಕಾನ್ ಸಿಟಿಯ ಔಷಧಾಲಯಗಳೇ ಈಗ ಅಮಲು ಅಡ್ಡೆಗಳಾಗ್ಬಿಟ್ಟಿದೆ. ಯುವಕರ ಪುಂಡಾಟಿಕೆಗೆ ಕಾರಣವಾಗ್ತಾ ಇದೆಯಾ ಅಂತ ಈ ಟ್ಯಾಬ್ಲೆಟ್. ನಿಯಮ ಗಾಳಿಗೆ ತೂರಿ ಮೆಡಿಕಲ್ ಶಾಪ್ಗಳ ವಿರುದ್ಧ ಈಗ ಸರ್ಕಾರ ಕೆಂಡ ಹಾರಿದೆ. ಈ ಮಾತ್ರೆಗಳು ಅಮಲೇರಿಸುತ್ತೆ ಅನ್ನೋ ಒಂದು ವಿಚಾರ. ಇದರಿಂದ ಯುವ ಸಮುದಾಯ ಹಾಳಾಗ್ತಾ ಇದೆ, ಪುಂಡಾಟಿಕೆ ಮೆರಿತಾ ಇದೆ. ಹಾಗಾಗಿ ಈ ಅಮಲು ಮಾತ್ರೆಗಳ ಮಾರಾಟಕ್ಕೆ ಬ್ರೇಕ್ ಹಾಕೋರು ಯಾರು ಅನ್ನೋದು. ಆರೋಗ್ಯ ಸಚಿವರು ಸ್ವಲ್ಪ ಈ ಕಡೆ ಗಮನ ಹರಿಸಬೇಕು. ನೋಡಿ, ಇಲ್ಲಿ ಬೆಂಗಳೂರು ಉತ್ತರದಲ್ಲಿ, ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿನಲ್ಲಾಗಿರುವಂಥ ವಿಚಾರ ಇದು. ಹೀಗೆ ಆಗ್ತಾ ಹೋದ್ರೆ ವಯಸ್ಸಿನ ಹುಡುಗರು, ಕಾಲೇಜು ಮೆಟ್ಲು ಹತ್ತಿರೋರು ಅವರೆಲ್ಲ ಹಾಳಾಗ್ಬಿಡ್ತಾರೆ. ಈ ವಿಚಾರ ಗೊತ್ತಾಯ್ತು ಅಂತಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇರುವಂತ ಮಾತ್ರೆ ಇವೆಲ್ಲವೂ ಕೂಡ ಅದನ್ನ ಮಾರಾಟ ಮಾಡ್ತಾ ಇರೋದು. ಈಗ ಈ ದಂಧೆ ಬಯಲಾಗ್ತಾ ಇದೆ ಹೊರಗಡೆ. ಈ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಅವರು ವೈದ್ಯರ ಚೀಟಿ ಬೇಡ ಅಂತಾರೆ, ದುಡ್ಡು ಕೊಡಿ ಸಾಕು ಅಂತಾರೆ. ಆ ಟ್ಯಾಬ್ಲೆಟ್ ತಗೊಂಡವರು ನಶೆ ಏರಿಸ್ಕೊಂಡಿದ್ದಾರೆ. ಮಾದನಾಯಕನ ಹಳ್ಳಿಯಲ್ಲಿ ನಶೆಯ ಗುಳಿಗೆಗೆ ಬ್ರೇಕ್ ಹಾಕಿದ್ದಾರೆ. ಪೊಲೀಸರ ಕಾರ್ಯಾಚರಣೆಗೆ ಮೆಡಿಕಲ್ ಮಾಫಿಯಾ ಬೆಚ್ಚಿ ಬೀಳ್ತಾ ಇದೆ. ಚೀಟಿ ಇಲ್ಲದೆ ಅಕ್ರಮ ಮಾರಾಟ ಮಾಡ್ತಿದ್ದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. H1 ಮತ್ತು X ವರ್ಗದ ಔಷಧಗಳ ದುರ್ಬಳಕೆ ಮಾಡಿಕೊಂಡಿರೋದು. ಈ ಅಕ್ರಮದ ವಿರುದ್ಧ ಕ್ರಮ ಆಗಿದೆ. ಈಗ ರಹಸ್ಯ ದಾಖಲೆಗಳ ಸಮೇತ ಪೊಲೀಸರ ಬಲೆಗೆ ಬಿದ್ದಿದೆ ಮೆಡಿಕಲ್ ಅಡ್ಡೆಗಳು. ಯುವಕರನ್ನ ಹಾಳು ಮಾಡ್ತಿದ್ದಂಥ ಮಾತ್ರೆ ಇದು. ಈ ದಂಧೆ ಮಾಡ್ತಿದ್ದಂಥವರ ಕರಾಳ ಮುಖ ಈಗ ಬಯಲಾಗ್ತಾ ಇದೆ. ಇದು ನಶೆ ಏರಿಸ್ಕೊಳ್ಳುವಂಥ ಟ್ಯಾಬ್ಲೆಟ್ಟು, ಜೊತೆಗೆ ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಇರಬೇಕು. ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟಂಥ ರೋಗಿಗಳಿಗೆ ಮಾತ್ರ ಕೊಡುವಂಥ ಟ್ಯಾಬ್ಲೆಟ್. ಆದರೆ ಪ್ರಿಸ್ಕ್ರಿಪ್ಷನ್ ಕೊಡಲ್ಲ. ಇದ್ರ ಹೆಸರು ಹೇಳ್ಬಿಟ್ರೆ ಸಾಕು, ಸುಮ್ಮನೆ ಕೊಟ್ಟು ಕಳಿಸ್ತಾರಂತೆ. ಇದು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದರೆ H1 ಮತ್ತು X ವರ್ಗದ ಔಷಧಗಳು ಅಂತ ಹೇಳೋದು. ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಇರಲೇಬೇಕು. ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತಂದರೆ ಕೊಡಂಗೇ ಇಲ್ಲ. ಆದರೆ ಇಲ್ಲಿ ಈ ಪುಂಡು ಪೊಕ್ರಿಗಳು ಏನು ಮಾಡಿಬಿಡ್ತಾರೆ, ಈ ವಿಚಾರ ಗೊತ್ತಾದ ತಕ್ಷಣ ಆ ಮೆಡಿಕಲ್ ಶಾಪ್ಗಳಿಗೆ ಹೋಗ್ತಾರೆ, ಟ್ಯಾಬ್ಲೆಟ್ ಹೆಸರು ಹೇಳ್ತಾರೆ, ತಗೊಂತಾರೆ. ಅವರು ಪ್ರಿಸ್ಕ್ರಿಪ್ಷನ್ ಕೇಳಲ್ಲ, ದುಡ್ಡು ಮಾತ್ರ ಕೇಳ್ತಾರೆ. ನಶೆ ಏರಿಸ್ಕೊಂಡು ಅವ್ರು ಆರಾಮಾಗಿ ದಿಲ್ದಾರಾಗಿ ಮೋಜು ಮಸ್ತಿ ಮಾಡ್ಕೊಂಡು ಇರ್ತಾರೆ. ಆದರೆ ಜೀವನ ಬರ್ಬಾದಾಗ್ಬಿಡುತ್ತೆ. ಹಾಗಾಗಿ ಪೋಷಕರಿಗೂ ಅದೇ ಹೇಳ್ತಾ ಇರೋದು, ಹುಷಾರಾಗಿರಿ. ಮನೇಲಿ ಯಾವುದಾದ್ರೂ ಅನುಮಾನಾಸ್ಪದವಾದಂಥ ಟ್ಯಾಬ್ಲೆಟ್ ಇದ್ದರೆ ಅದೇನು ಎತ್ತ ಚೆಕ್ ಮಾಡ್ಕೊಳ್ಳಿ ಒಂಚೂರು. ಮಕ್ಕಳು ಹಾಳಾಗಬಾರ್ದು ಅನ್ನೋ ದೃಷ್ಟಿ. ಬೆಂಗಳೂರು ಉತ್ತರದಲ್ಲಾಗ್ತಿರುವಂಥ ಮಾತ್ರೆ ಮಾಫಿಯಾದ ಬಗ್ಗೆ ಸ್ಟೋರಿ ಇದು. ಇಲ್ಲಿ RMC ರೋಡ್, ಮಾಕ್ಲಿ RMC ರೋಡಲ್ಲಿ ಸಿಕ್ತಿದ್ದು. ಕೇಳ್ತಾ ಇದ್ರಣ್ಣ ಹಿಂದಿಯವರು. ಹಾಂ, ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತಾರ ಅವರು? ಅದೇನು ಕೇಳಲಿಲ್ಲ ಅಣ್ಣ. ಯಾವತ್ತೂ ಕೇಳಿಲ್ಲ? ಇಲ್ಲ, ಒಂದೆರಡು ಸತಿ ಹೋಗಿದ್ದೆ, 2 ಸತಿನೂ ಕೇಳಿಲ್ಲ ಅಣ್ಣ. ಎಷ್ಟು ಜನ ತಗೊಳ್ತಾರಿಲ್ಲ? ಇಲ್ಲೊಂದ್ ಬೇಜನ್ ಜನ ಹುಡುಗರು ತಗೊಂತಾರೆ ಅಣ್ಣ, ಒಂದ್ 4-5 ಜನ. ಓದೋರ್ಗೆಲ್ಲ ಕೊಟ್ಟು ಕಳಿಸಿದ್ದಾನೆ? ಹೋದವ್ರಿಗೆಲ್ಲ ಹಿಂದಿಯಲ್ಲಿ ಮಾತಾಡಿದ್ರೆ ಕೊಟ್ಟು ಕಳ್ಸವ್ರೆ ಅಣ್ಣ. ಆಮೇಲೆ ನಾ ಕನ್ನಡದವ್ರು ಅಂತ ಗೊತ್ತಾದ್ರೆ ಕೊಡೋದೇ ಇಲ್ಲ. ಅಂದ್ರೆ ಹಿಂದಿಯವರು ಅಂತಂದ್ರೆ ಇಲ್ಲಿ ಏನ್ ಕೆಲಸ ಮಾಡೋದು? ಹಿಂದಿರೋಂಥವ್ರಲ್ಲ ಬೇರೆ? ಅಲ್ಲಿ ಬೇರೆ ಊರಿಂದ ಇಲ್ಲಿ ಡ್ರೈವಿಂಗ್ ಮಾಡಕ್ ಬಂದಿರೋರು ಕೊಡ್ತಾರೆ ಅಣ್ಣ. ಅದ್ ಗೊತ್ತಿರ ಅಣ್ಣ, ಡ್ರೈವರ್ ಕೊಡ್ತಾರೆ ಅಣ್ಣ ಒಟ್ನಾಗೆ. ನೀನ್ ಎಷ್ಟು ಸಾರಿ ತಗೊಂಡಿದ್ಯಾ? ನಾನು 2 ಸತಿ ಇಸ್ಕೊಂಡಿದ್ದೆ ಅಣ್ಣ. ಮತ್ತೆ ಕೇಳಿದಾಗ 2-3 ಸತಿ ಕೊಟ್ಟೇ ಇಲ್ಲ ಅಣ್ಣ. ಇಲ್ಲ, ವಾಪಸ್ ಹೋಗು ರಿಸಿಪ್ಟ್ ಕೊಡು ಅಂತ ಕೇಳೋರ. ಮಾತ್ರ ಏನ್ ತಗೊಳ್ತಿದ್ದು? ಅದು ಹಿಂದಿಯವನಿಗೆ ಕೇಳಿದ್ರೆ, ಅದು ನಾನು ಕೆಲಸ ಮಾಡಾದ್ಮೇಲೆ ಪೇನ್ ರಿಲೀಫ್ ಆಗ್ಲಿ ಅಂತ ತಗೊಂತೀನಿ. ತಗೊಬೇಕು ಅಂತಿದ್ರ, ಅದು ಪೇನಿಗೆ ಅಂತ ತಗೊಂತಾರೆ ಅಂತ. ಅದಕ್ಕೆ ನಾನು 1-2 ಸತಿ ಟ್ರೈ ಮಾಡೋಣ ಅಂತ ಹಿಂದಿಯವರು ಅಣ್ಣ. ಅವ್ರು 2 ಸತಿ ಹೇಳಿದಾಗ ನಾನು ನೋಡೋಣ ತಗೊಂಡು ಏನಾಗುತ್ತೆ ಅಂತ. 1 ಸತಿ ತಗೊಂಡೆ, ಏನು ಅನ್ಸ್ಲಿಲ್ಲ. ಮತ್ತೆ ಇನ್ನೊಂದ್ಸತಿ ತಗೊಂಡಾಗ ಒಂಥರ ತಲೆ ತಿರ್ಗೋ ಥರ ಆಯ್ತು.
ಅದು ಈ ತರ ಎಲ್ಲ ಆಗಿರೋ ಟೆನ್ಷನ್ ಆಯ್ತು. ಅದೇ ತಲೆ ತಿರ್ಗಾ ತರ ಅನ್ನಿಸ್ತಿತ್ತು ಅಣ್ಣ, ಒಂಥರ ಬಾಯೆಲ್ಲ ಒಣಗಾ ತರ ಅಂತ. ತಲೆ ತಿರ್ಗದ ಒಂಥರ